ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಮ್ಮ ಸ್ಪೆಷಲ್ ಡೇ. ಇವತ್ತು ನಮ್ಮ 8th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ಬೆಳಗ್ಗೆ ನೋಡಿ ಟೈಮ್ 8 ಗಂಟೆ ಆಗ್ತಾಯಿದೆ. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅದೆಲ್ಲ ನಿಮಗೆ ಸರ್ಪ್ರೈಸ್ ಇರುತ್ತೆ. ಅದು ನನಗೂ ಕೂಡ ಸರ್ಪ್ರೈಸ್, ಯಾಕೆಂದರೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಈ ಪ್ಲೇಸ್. ಸೊ ತುಂಬ ಎಕ್ಸೈಟೆಡ್. ಸೊ ನೋಡೋಣ ಆ ಪ್ಲೇಸ್ ಹೇಗಿರುತ್ತೆ ಏನು ಅಂತ. ಸೊ ಬೆಳಗ್ಗೆಯಿಂದ ತುಂಬಾ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಇವಾಗ ರೆಡಿಯಾಗಿದ್ದೀವಿ. ನಾನು, ಇವರು, ಇಲ್ಲಿ ನನ್ನ ಮಗ ಮತ್ತು ಅಮ್ಮ. ಆ್ಯಕ್ಚುಲಿ ಅಮ್ಮ ಇವತ್ತು ನಮಗಂತ ಗಿಫ್ಟ್ ತೊಗೊಂಡಿದ್ದಾರೆ. ಗಿಫ್ಟ್ ಬಿರಿಯಾನಿ ಪಾಟ್. ಸೊ ಯಾಕೆ ಕೊಡ್ತಾರೆ ನನಗೆ ಬಿರಿಯಾನಿ ಪಾಟ್ ಗಿಫ್ಟ್ ಅಮ್ಮನ ಕಡೆಯಿಂದ. ಇದು ಪ್ರೆಸ್ಟೀಜ್ ಅದು ಪ್ಲೇಟಿನ ನನಗೆ ತುಂಬ ಆಸೆ ಇತ್ತು, ಭಾಳ ದಿನದಿಂದ ವಿಚಾರ ಮಾಡ್ತಾ ಇದ್ದೆ. ಸೊ ಫೈನಲಿ ಅಮ್ಮ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ತುಂಬ ಬೇಗನೆ, ಅಂದರೆ ಮುಂಚೆನೇ ಆರ್ಡರ್ ಮಾಡಿದ್ವಿ ಆನ್ಲೈನ್ ಅಮೆಝಾನಿಂದ. ಸೊ ಇವಾಗ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಕೊಡ್ತೇವೆ ಗಿಫ್ಟ್. ಚಲೋ, ಥ್ಯಾಂಕ್ ಯು. ಆ್ಯಕ್ಚುಲಿ ನಮಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಯಾಕಂದರೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಥರ ಎಕ್ಸ್ಪೀರಿಯನ್ಸ್ ಈ ಥರ ತೊಗೊಳ್ತಾ ಇದ್ವಿ. ಸೊ ನೋಡೋಣ ಹೇಗಿರುತ್ತೆ, ತುಂಬ ಎಕ್ಸೈಟೆಡ್. ಸೊ ಬನ್ನಿ ಹಾಗಾದರೆ ಹೋಗೋಣ, ಎಂಜಾಯ್ ಮಾಡೋಣ. ಓ ಯಾ मागे बस ना. गणपति बप्पा मोरया. ಸೊ ಇವತ್ತು ಸ್ಪೆಷಲ್ ಡೇ, ಹಾಗಾಗಿ ಸ್ಪೆಷಲ್ ಬ್ಲಾಗ್. ಸೊ ನಾವು ಪ್ರತಿ ಸಲ ಏನಾದರೂ ಈ ಥರ ಒಕೇಶನ್ ಇದ್ದರೆ ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಸುತ್ತಾಡೋದಕ್ಕೆ, ವಿಸಿಟ್ ಮಾಡೋದಕ್ಕೆ, ಅಂದರೆ ನ್ಯೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಹಾಗೆಯೇ ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ನಾವು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಸ್ಯಾಟರ್ಡೆ ಕೂಡ ಸೊ ನಮಗೆ ಎಲ್ಲರೂ ಫ್ರೀ ಇದ್ವಿ. ಸೊ ಎಲ್ಲಾದರೂ ಹೋಗಿ ಬರೋಣ, ಈ ಥರ ಏನಾದರೂ ಒನ್ ಡೇ ಟ್ರಿಪ್ ಮಾಡೋಣ ಅಂತ ಇಲ್ಲೇ ಹತ್ತಿರದಲ್ಲಿರುವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವ ಪ್ಲೇಸ್ ಏನು ಅಂತ ನೀವು ನೋಡಬೇಕಾದ್ರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ. ಐ ಹೋಪ್ ನಿಮಗೆ ಡೆಫಿನೆಟ್ಲಿ ಈ ವಿಡಿಯೋ ಇಷ್ಟ ಆಗುತ್ತೆ, ಯಾಕಂದರೆ ತುಂಬಾ ಎಂಟರ್ಟೈನ್ಮೆಂಟ್, ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಮತ್ತು ಇಲ್ಲಿ ಯಾರಾದರೂ ಬಾಂಬೆಗೆ ಬಂದರೆ ಸೊ ಈ ಪ್ಲೇಸ್ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇದು ಆ್ಯಕ್ಚುಲಿ ಬಾಂಬೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇರುವಂಥ ಪ್ಲೇಸ್ ಇದು. ಸೊ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ಬಾಂಬೆಯಿಂದ. ಸೊ ಅದೇನು ಅಂತ ಇನ್ನೂ ಕ್ಯೂರಿಯಾಸಿಟಿ ಇರಲಿ ನಿಮಗೆಲ್ಲ, ಯಾಕಂದರೆ ನೀವು ಮುಂದೆ ನೋಡ್ತೀರಾ ಮತ್ತು ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಯಾವ ಪ್ಲೇಸು ಏನು ಅಂತ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಬೆಳಗ್ಗೆ ಹೋಗಿ ಸಂಜೆ ಬರ್ಬೋದು. ಒಂದು ಫ್ಯಾಮ್ಲಿ ಟೈಮ್, ಒಂದು ಚೆನ್ನಾಗಿ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಫೈನಲಿ ನಾವು ಈಗ ರೀಚ್ ಆಗ್ತಾ ಇದ್ದೀವಿ. ಸೊ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಕೇಳಿದ್ದೀವಿ. ತುಂಬಾ ಚೆನ್ನಾಗಿದೆ. ಮತ್ತು ಒಂದು ಸಲ ಎಂಟ್ರ್ ಆದರೆ ಒಳಗಡೆ ಸೊ ನಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಸೊ ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತಾಯಿರಿ. ಸೊ ನಿಮ್ಗೆ ಗೊತ್ತಾಗತ್ತೆ. ಎಸ್, ನೀವು ಆ ಬೋರ್ಡ್ ನೋಡಿ ಗೊತ್ತಾಗಿರ್ಬೋದು. ನಾವು ಬಂದಿರೋದು ಮಾಂಟೇರಿಯೋ ವಿಲೇಜ್. ಇದೊಂದು ರೆಸಾರ್ಟ್, ಇಕೋ ರೆಸಾರ್ಟ್. ಅಂದರೆ ಇಲ್ಲಿ ಹಟ್ಸ್ ಇದೆ, ಇಲ್ಲಿ ಕಾಟೇಜಸ್ ಇದೆ, ಮತ್ತು ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ಆದರೆ ನಾವು ಇವಾಗ ಸ್ಟೇ ಮಾಡ್ತಾಯಿಲ್ಲ, ಜಸ್ಟ್ ಬೆಳಗ್ಗೆ ಬಂದು ಸಂಜೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಸ್ಟೇ ಮಾಡೋದಕ್ಕೆ ಆ್ಯಕ್ಚುಲಿ ನಾವು ನೋಡಿದ್ವಿ, ಆದರೆ ನಮಗೆ ಅಂದರೆ ತುಂಬಾ ಬುಕ್ಕಿಂಗ್ಸ್ ಆಗಿಬಿಟ್ಟಿತ್ತು, ಆದರೆ ನಮಗೆ ಸಿಗಲಿಲ್ಲ. ತುಂಬಾ ರಶ್ ಇರೋದ್ರಿಂದ, ಸ್ಯಾಟರ್ಡೆ ಸಂಡೇ ಅಲ್ವಾ, ಸೊ ತುಂಬಾ ರಶ್ ಇತ್ತು. ಸೊ ನೋಡಿ ಎಷ್ಟು ಜನ ಬಂದಿದ್ದಾರೆ. ಎಲ್ಲ ಕಾಲೇಜ್ ಫ್ರೆಂಡ್ಸ್ ಬರ್ತಾರೆ, ಮತ್ತು ಕಲೀಗ್ಸ್ ಬರ್ತಾರೆ, ಅಂದರೆ ಆಫೀಸಲ್ಲಿ ಕೆಲಸ ಮಾಡೋರು ಕೂಡ ಇದ್ದರು. ಅವರೆಲ್ಲ ಗ್ರೂಪ್ ಒಂದೊಂದು ಟೀಮ್ ಮಾಡ್ಕೊಂಡು ಬಂದಿದ್ದರು. ಮತ್ತು ಸ್ಕೂಲ್ ಚಿಲ್ಡ್ರನ್ಸೆಲ್ಲ ಕರ್ಕೊಂಡು ಬಂದಿರ್ತಾರೆ. ಸೊ ಇದು ಒಂಥರ ಫನ್ ಟೈಮ್. ಇಲ್ಲಿ ತುಂಬಾ ಗೇಮ್ಸ್, ಅಡ್ವೆಂಚರ್ ಎಲ್ಲನೂ ಇದೆ.
ಸೊ ರೆಸಾರ್ಟ್ ಎಂಟ್ರ್ ಆಗಿದ್ದೀವಿ. ಎಂಟ್ರ್ ಆದ ತಕ್ಷಣ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರ ಮ್ಯಾಪ್ ಸಿಗುತ್ತೆ, ಗೈಡ್ ಮ್ಯಾಪ್. ಸೊ ಇಲ್ಲಿ ಎಲ್ಲ ಅಂದರೆ ಏನೆಲ್ಲ ಅವೈಲೇಬಲ್ ಇದೆ, ಏನೆಲ್ಲ ಆಡ್ಬೋದು, ಅಥವಾ ಫುಡ್ ಕೋರ್ಟ್ ಆಗಿರ್ಬೋದು, ಅಂದರೆ ರೆಸ್ಟೋರೆಂಟ್ ಆಗಿರ್ಬೋದು, ಮತ್ತು ಇಲ್ಲಿ ಜಿಪ್ ಲೈನ್ ಮತ್ತು ಜಿಪ್ ಕೋರ್ಸ್, ಸೊ ಈ ಥರ ರೋಪ್ ಕೋರ್ಸ್, ಈ ಥರ ಅಡ್ವೆಂಚರ್ ಆ್ಯಕ್ಟಿವಿಟಿ ಕೂಡ ಇದೆ. ಮತ್ತು ಪಾಟ್ರಿ ಇದೆ, ಮತ್ತು ಅದು ವಿಲೇಜ್ ಥರ ಫೀಲ್ ಮಾಡೋ ಒಂದು ಪ್ಲೇಸ್ ಇದೆ. ಅಂದರೆ ಪಾಟ್ರಿ ಆಗಿರ್ಬೋದು, ಬಾರ್ಬರ್ ಶಾಪು, ಮತ್ತು ಕಾರ್ಪೆಂಟ್ರ್ ಶಾಪು. ಸೊ ಈ ಥರ ವೆರೈಟೀಸ್, ಅಂದರೆ ಬೇರೆ ಬೇರೆ ಥಿಂಗ್ಸ್ ಆ್ಯಕ್ಟಿವಿಟಿ ಇಲ್ಲಿದೆ. ಸೊ ಅದು ನಮಗೆ ಗೈಡ್ ಸಿಗುತ್ತೆ ಅದರಿಂದ. ಸೊ ಅದಾದಮೇಲೆ ನಾವು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ, ಅಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡೋದು, ನಮ್ಮ ಹೆಸರೆಲ್ಲ ಬರೋದು, ಫೋನ್ ನಂಬರ್ ಕೊಟ್ಟು. ಆಮೇಲೆ ಪ್ಲಸ್ ಈ ಕ್ಯಾಪ್ಸ್ ಎಲ್ಲ ಕೊಡ್ತಾರೆ ಅವರು. ಕ್ಯಾಪ್ಸ್ ಜೊತೆಗೆ ನಮಗೆ ಒಂದು ಟ್ಯಾಗ್ ಕೂಡ ಇರುತ್ತೆ ಐಡೆಂಟಿಫೈ ಮಾಡೋದಕ್ಕೆ. ಸೊ ಇಲ್ಲೇ ನೋಡಿ, ನಾವು ರಿಜಿಸ್ಟ್ರೇಷನ್ ಇಲ್ಲೇ ಮಾಡೋದು, ಒಂದು ಕೌಂಟರ್ ಇಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡಿನೇ ಮುಂದೆ ಹೋಗಬೇಕು. चलो आता ब्रेकफास्ट कर दी हाँ घालूंगे कि क्या आप अमू how are you feeling? Awesome. We'll enjoy the fullest. ಅಲ್ಲಿ ಎಂಟ್ರಿ ಇದೆ, ಆ ಕಡೆ ಎಂಟ್ರಿ. ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ವೀಡಿಯೋನ ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಪಾರ್ಟು ನಾನು ಬಿಟ್ಟಿಲ್ಲ, ಯಾಕಂದರೆ ಒಂದೊಂದು ಪಾರ್ಟ್ ಕೂಡ ತುಂಬಾ ಯುನೀಕಾಗಿ ಮತ್ತು ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗಾಗಿ ಸೊ ಕ್ಯಾಬ್ಸ್ ಎಲ್ಲ ತೊಗೊಂಡು ನಾವು ಎಂಟ್ರಿ ಮಾಡ್ಕೊಳ್ಬೇಕು. ಇಲ್ಲಿ 10 to 6 ಟೈಮಿಂಗ್ ಇರುತ್ತೆ. ಮತ್ತು ಫಸ್ಟು ಬ್ರೇಕ್ಫಾಸ್ಟ್ ಇರುತ್ತೆ, ಅಂದರೆ ಈಗ 10 to ಅದು ಕೂಡ ಟೈಮಿಂಗ್ ಇರುತ್ತೆ, 10 to 12 ಅನಿಸುತ್ತೆ ಬ್ರೇಕ್ಫಾಸ್ಟ್. ಸೊ ಅಷ್ಟರೊಳಗೆ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೇಕು. ಇಲ್ಲಾಂತಂದರೆ ಮತ್ತೆ ಸಿಗೋದಿಲ್ಲ, ಬೇರೆ ರೆಸ್ಟೋರೆಂಟ್ ಇರುತ್ತೆ. ಏಕೆಂದರೆ ನಾವು ಆಲ್ರೆಡಿ ಪೇ ಮಾಡಿರ್ತೀವಿ, ಅದು ಫ್ರೀ ಇರುತ್ತೆ. ಇಲ್ಲಾಂತಂದರೆ ಬೇರೆ ರೆಸ್ಟೋರೆಂಟ್ಸ್ ಇದೆ, ಅಲ್ಲಿ ನೀವು ಪೇ ಮಾಡಿ ಕೂಡ ತೊಗೊಳ್ಬೋದು. ನೋಡಿ ನಮ್ಮಣ್ಣ ಯಾವ ರೀತಿ ವೆಲ್ಕಮ್ ಮಾಡಿದರು. ಆ ಮದುವೆ ಮನೆಗಳೆಲ್ಲ ಅಂದರೆ ಹಾಲಿಗೆಲ್ಲ ಹೋದಾಗ ವಧು ವರನಿಗೆಲ್ಲ ಹೆಂಗೆ ವೆಲ್ಕಮ್ ಮಾಡ್ತಾರಲ್ಲ, ಸೊ ಆ ರೀತಿ ಅನ್ನಿಸ್ತಾ ಇತ್ತು. ಸೊ ಇದಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಅದನ್ನು ಇದೆಲ್ಲ ನೋಡಿ. ನಾನು ನೋಡಿದ್ದೀನಿ ಕೆಲವೊಂದು ರೆಸಾರ್ಟ್ಸಲ್ಲಿ ಆಗಿರ್ಬೋದು, ಬೇರೆ ಕಡೆಯಲ್ಲೆಲ್ಲ ಡೆಫಿನೆಟ್ಲಿ ರೆಸಾರ್ಟ್ಸಲ್ಲೇ ಈ ಥರ ಇದೆ. ಸೊ ನಾನು ನೋಡಿದ್ದೀನಿ. ಸೊ ನನಗೆ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಇದೆಲ್ಲ ಈಗ ಎಲ್ಲ ಕಡೆಯೂ ಮಾಡ್ತಿದ್ದಾರೆ, ಜಸ್ಟ್ ಟು ಅಟ್ರಾಕ್ಟ್ ಕಸ್ಟಮರ್, ಜಸ್ಟ್ ಟು ಅಟ್ರಾಕ್ಟ್ ಅವರು ಒಂದು ಲಾಯಲಿಟಿನ ಬಿಲ್ಡಪ್ ಮಾಡೋದಕ್ಕೆ. ಅಂದರೆ ನೋಡಿದ ತಕ್ಷಣ ಏನೋ ಒಂಥರ ವಾರ್ಮ್ ವೆಲ್ಕಮ್ ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ಖುಷಿ ಅನಿಸುತ್ತೆ. ಸೊ ಒಂದೊಂದು ಪಾರ್ಟನ್ನು ನಾನು ಎಲ್ಲ ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ವಿಲೇಜ್. ಅಂದರೆ ಮಾಂಟೇರಿಯಾ ವಿಲೇಜ್ ಅಂದರೆ ಇದರಲ್ಲಿ ನಾವು ಏನ್ಷಿಯಂಟು ಅಲ್ಲ, ಜಸ್ಟ್ ವಿಲೇಜಲ್ಲಿ ಯಾವ ರೀತಿ ಇದೆ ಅಂದರೆ ಈಗ ಇದು ಬುಲಕ್ ಕಾರ್ಟ್ ಆಗಿರ್ಬೋದು, ಮತ್ತು ಇದು ನೋಡಿ, ಇದು ಟ್ರ್ಯಾಕ್ಟರ್, ಇದು ಕೂಡ ಶೋ ಪೀಸ್ ಆಗಿಟ್ಟಿದ್ದಾರೆ, ರಿಯಲ್ ಇದೆ ಇದು. ಸೊ ಟ್ರ್ಯಾಕ್ಟರ್ ಆಗಿರ್ಬೋದು, ಬುಲಕ್ ಕಾರ್ಟ್ಸ್ ಆಗಿರ್ಬೋದು, ಸ್ಕೂಟಿ ಅಂದರೆ ಸ್ವಲ್ಪ ಹಳೆ ಸ್ಕೂಟಿ ಇತ್ತಲ್ವ, ಲೂನಾರ್ ಸ್ಕೂಟಿ ಅಂತ ಏನಂತೀವಿ ಅದು. ಸೊ ಆ ರೀತಿಯೆಲ್ಲ ಹಳೆ ಏನು ಈಗ ಜಾಸ್ತಿ ನಮಗೆ ಇದೆಲ್ಲ ಸಿಗೋದಿಲ್ಲಲ್ಲ ನೋಡೋದಕ್ಕೆ. ಸೊ ಅದೆಲ್ಲ ಇಟ್ಟು ಟು ಜಸ್ಟ್ ಅಟ್ರಾಕ್ಷನ್ ಇದು ಪ್ಲೇಸ್ ಥರ ಮಾಡಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡಿ. ಹಿಂದ್ಗಡೆ ಇದೇನು ನೋಡ್ತಾ ಇದ್ರೆ ಪಿಕ್ಚರ್, ಇದು ಅಂದರೆ ಇದು ಮಾನ್ಯುಮೆಂಟ್. ಸೊ ಬ್ಯಾಕ್ ಟು ಯುವರ್ ರೂಟ್ಸ್ ಅಂತ
ಸೊ ಇದು ಮದುವೆ ಅಂದರೆ ಹಾಲೆಲ್ಲ ಇದೆ. ಆ್ಯಕ್ಚುಲಿ ಅಲ್ಲಿ ಒಂದು ಮದುವೆ ಕೂಡ ಆಗೋದಿತ್ತು, ಅಂದರೆ ಈವ್ನಿಂಗ್ ಟೈಮ್ ಏನೋ ರಿಸೆಪ್ಷನ್ ಇತ್ತು ಅನಿಸುತ್ತೆ. ಸೊ ರಿಸೆಪ್ಷನ್ ಮಾಡೋರು ಮತ್ತು ಮದುವೆಗೆ ಹಾಲ್ ಬೇಕಂದ್ರೂ ಈ ಇದರಲ್ಲಿ ಇದೆ ಅರೇಂಜ್ಮೆಂಟ್ಸ್. ಇವರ ಹಟ್ಸ್ ಮತ್ತು ಇವ್ರ ಕಾಟೇಜಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಅಲ್ಲಿ ಹೋಗೋದಕ್ಕೆ ಟೈಮ್ ಸಿಗಲಿಲ್ಲ. ಆದರೆ ನಾನು ಆನ್ಲೈನ್ ನೋಡಿದ್ದೀನಿ, ತುಂಬಾ ಬ್ಯೂಟಿಫುಲ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಕಾಟೇಜಸ್. ಸೊ ಅದಾದಮೇಲೆ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೀವಿ ಒಳಗಡೆ. ಅಲ್ಲಿ ನೋಡಿ ಬುಲಕ್ ಕಾರ್ಟ್, ರಿಯಲ್ ಅಲ್ಲ, ಜಸ್ಟ್ ಮಣ್ಣಿಂದ ಮಾಡಿದಂಥ ಒಂದು ಇದು ಬುಲಕ್ ಕಾರ್ಟ್. ಸೊ ಈಗ ಬ್ರೇಕ್ಫಾಸ್ಟ್ ಟೈಮ್. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಮತ್ತು ನಾವು ಇವತ್ತಿನ ದಿನ ಹೇಗೆ ಸ್ಪೆಂಡ್ ಮಾಡಿದ್ವಿ ಮತ್ತು ಫಸ್ಟ್ ಆ್ಯಕ್ಟಿವಿಟಿನ ಏನು ಮಾಡಿದ್ವಿ ಅಂತ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಟಿಲ್ ದೆನ್ ಬಾಯ್, ಟೇಕ್ ಕೇರ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.